ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ನಾಯಕಿ ಸುನಂದ ಜರಂ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಹಲವು ರೀತಿಯ ಗಂಭೀರ ಹೋರಾಟಗಳನ್ನು ನಡೆಸುತ್ತಿದ್ದು, ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾವುದೇ ರೀತಿಯ ಗಮನ ಹರಿಸದ ಹಿನ್ನೆಲೆಯಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುತ್ತಿದೆ. ಇತ್ತೀಚೆಗೆ ಪ್ರತಿಭಟನಾನಿರತರನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಡಿ. ಸಿ. ತಮ್ಮಣ್ಣ ಭೇಟಿ ಮಾಡಿ ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನು ಕೂಡ ನೀಡಿದರು. ಇತ್ತೀಚೆಗೆ ಮದ್ದೂರು ಕ್ಷೇತ್ರದ ಶಾಸಕ ಕದಲೂರು ಉದಯ್ ಪ್ರತಿಭಟನೆ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಲಘುವಾಗಿ ಮಾತನಾಡಿರುವ ಬಗ್ಗೆ ರೈತ ನಾಯಕಿ ಸುನಂದ ಜಯರಾಂ ಪ್ರತಿಭಟನಾ ಸಭೆಯಲ್ಲಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕದಲೂರು ಉದಯ್ ಅವರ ಮಾತಿಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿದ ಸುನಂದ ಜಯರಾಂ, ನಮ್ಮ ಹೋರಾಟದ ಬಗ್ಗೆ ಬದ್ಧತೆ ಇದೆ, ನಾವು ಪಾರದರ್ಶಕವಾಗಿ ಹೋರಾಟ ಮಾಡುತ್ತಿದ್ದೇವೆ. ಕದಲೂರು ಉದಯರವರ ಹೇಳಿಕೆ ಖಂಡನೀಯ ಅಂತ ಹೇಳಿದರು. ಮೊದಲು ಅವರು ಕ್ಷೇತ್ರದ ಬಗ್ಗೆ ಮತ್ತು ಅವರು ತಂದಿರುವ ಯೋಜನೆಗಳ ಬಗ್ಗೆ ಪರಾಮರ್ಶೆ ಮಾಡಿಕೊಳ್ಳಲಿ ಅಂತ ಹೇಳಿದರು. ಮುಂದೆ ಏನಾದರೂ ಈ ರೀತಿ ತಮ್ಮ ಹೋರಾಟದ ಬಗ್ಗೆ ಲಘುವಾಗಿ ಮಾತನಾಡಿದರೆ ಶಾಸಕರ ವಿರುದ್ಧ ಹೋರಾಟ ಮಾಡುವುದಾಗಿಯೂ ಸುನಂದ ಜಯರಾಂ ಎಚ್ಚರಿಕೆ ನೀಡಿದರು. ಯೋಚನೆ ಮಾಡಿ, 6ನೇ ಹಂತಕ್ಕೆ ಕುಡಿಯೋ ನೀರನ್ನ ತಗೊಂಡೋಗಿ ಬೆಂಗಳೂರು ಕೊಡೋ ಯೋಜನೆನ DPRನ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಮಾಡಿದ್ದೀರಲ್ಲ. ಅಣೆಕಟ್ಟೆಯಲ್ಲಿ ನೀರಿದ್ರಲ್ವಾ ನೀವು ತಗೊಂಡೋಗೋದು, ನಾವು ಬಿಟ್ರಲ್ವಾ ತಗೊಂಡೋಗೋದು. ಮೊದಲು ವಾಪಸ್ ತೆಗೆಸಿ ಶಾಸಕರೇ. ನಮ್ಮ ಮದ್ದೂರು ತಾಲೂಕಿನ ಕೊನೆ ಭಾಗದ ಕೊಪ್ಪ ಮತ್ತೆ ಮಳವಳ್ಳಿ KM ದೊಡ್ಡಿ ಮಳವಳ್ಳಿ ಭಾಗದ ಜನಕ್ಕೆ ನೀರೇ ಹೋಗಲ್ವಲ್ಲ, ಕಾಲುವೆನಲ್ಲಿ ನೀರು ಬರೋಂಗೆ ಮಾಡಿಸಿ. ಆಮೇಲೆ ಮುಂದಕ್ಕೆ ನೀರು ಬಿಡೋ ವಿಷಯ. ಬೆಂಗಳೂರು ನಗರದ ಬೆಳೀತಿರುವಂಥ ನಗರಕ್ಕೆ ಅಣೆಕಟ್ಟೆನ ನಾವು ನೀರು ಕೊಡ್ತೀವಿ ಕುಡಿಯೋಕ್ಕೆ ಅಂತ ಕನ್ನಂಬಡಿ ಕಟ್ಟೆ ಕಟ್ಟಿರೋದು. ಮೈಸೂರು ಮಹಾರಾಜರು ಕೊಡುಗೆ ಕೊಟ್ಟಿದ್ದು, ಅವ್ರ ಮನೆ ಆಸ್ತಿ ಪಾಸ್ತಿ ಚಿನ್ನ ಬೆಳ್ಳಿ ಮಾರಿ ಕೊಟ್ಟಿದ್ದು. ಅದಕ್ಕಲ್ಲ, 6ನೇ ಹಂತದ ನೀರನ್ನ ಈ ಕೂಡಲೇ ನೀವು ವಾಪಸ್ ತೆಗೆಸಿ. ಅದು ನಿಮ್ಮ ಕರ್ತವ್ಯ. ಮಾತಾಡಿ ನಿಮ್ಮ ಜಲಸಂಪನ್ಮೂಲ ಇಲಾಖೆ ಸಚಿವರಿಗೆ, ಮಾತನಾಡಿ ಮುಖ್ಯಮಂತ್ರಿಗಳಿಗೆ. ಆಯಿತು, ನೀವು ಹೇಳಿದಾಕ್ಷಣ ನಮಗೇನೂ ಬೇಜಾರಿಲ್ಲ. ಕೋರ್ಟಿಗೆ ಹೋಗೇ ಇದ್ದೀವಿ, ತಡೆಯಾಜ್ಞೆ ತಂದಿದ್ದೀವಿ, ನಿಂತಿದೆ. ಹಾಗೇನೆ ಮುಂದೆ ನೋಡೋಣ ಏನಾಗುತ್ತೆ. ಬನ್ನಿ ಕೇಳಿ, ಅಥವಾ ನಾವೇ ಬರ್ತೀವಿ ಕೇಳಿ. ಮತ್ತೊಂದ್ಸಲ ಬೇಕಿದ್ರೆ ಹೇಳ್ತೀನಿ, ದಾಖಲೆ ಸಮೇತ. ಆಯಿತು, ನಿಮಗೆ 100 ಜನ ನಾವು ನಡ್ಕೊಂಡೋಗಿ ಪೋಸ್ಟ್ ಆಫೀಸ್ ಹತ್ರ ಪತ್ರ ಚಳವಳಿಯನ್ನು ಮಾಡಿ ನಾವು ನಿಮಗೆ ಕಳಿಸಿದೀವಲ್ಲ. ನಮಗೆ ಒಪ್ಪಿಗೆ ಇಲ್ಲ ಅಂತ ಗ್ರಾಮಸ್ಥರು ತಮಗೆ ತಲುಪಿಲ್ವಾ? ಅದು ಆ ಕಾರ್ಡುಗಳು ತಲುಪಿಲ್ಲ ಅಂದರೆ ಪೋಸ್ಟ್ ಮಾಸ್ಟರ್ ಮೇಲೆ ಕೇಸ್ ದಾಖಲಿಸೋಣ. ನಾವು ಹೋಗಿ ಪೋಸ್ಟ್ ಆಫೀಸ್ ಹತ್ರ ಡಬ್ಬಕ್ಕೆ ಹಾಕಿರುವ ದಾಖಲೆ ನಮ್ಮ ಹತ್ರ ಇದೆ. ಎಷ್ಟು ಜನ ಹಾಕಿದೀವಿ ಅನ್ನೋ ದಾಖಲೆನೂ ನಮಗಿದೆ. ಇದು ಸಾರ್ವಜನಿಕ ಅಭಿಪ್ರಾಯ ಅಲ್ವಾ? ಹೌದಾ ಅಲ್ವಾ? ಹೇಳಿ ಶಾಸಕರೇ. ನಮ್ಮದು ಒಂದೇ ವಿಷಯ, ನೀವು ಅಭಿವೃದ್ಧಿನ ಮಾಡ್ತಾ ಇದ್ದೀನಿ ಅನ್ನೋ ಪಟ್ಟಿಯನ್ನು ಪ್ರಕಟಿಸ್ಕೊಳ್ಳಿ. ನೀವು ಮಾಡಬೇಕು, ನೀವು ಶಾಸಕರು, ನಿಮ್ಮ ಕರ್ತವ್ಯ ಜವಾಬ್ದಾರಿ ಮಾಡಿ. ಅದ್ರ ಬಗ್ಗೆ ನಾವು ಯಾವತ್ತೂ ಚರ್ಚೆ ಮಾಡಿ ಹೇಳಿದ್ರಿ. ನಾವು 14ನೇ ತಾರೀಕು ಮದ್ದೂರು ಐಬಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ಉಸ್ತುವಾರಿ ಸಚಿವರು ಮತ್ತು ತಾವು DC ಅವರು CEO ಎಲ್ಲರೂ ಇದ್ದ ಸಂದರ್ಭದಲ್ಲಿ ನೀವು ಹೇಳಿದ್ರಿ. ನನ್ನ ಹತ್ರ ಬಂದರು, ಎಲ್ಲರೂ ಒಪ್ಪಿಗೆ ಕೊಟ್ಟರು. ನಾನು ಸಾರ್ವಜನಿಕರ ಒಪ್ಪಿಗೆ ಪಡ್ಕೊಂಡೇ ಈ ಕೆಲಸ ಮಾಡಿದ್ದೀನಿ ಅಭಿವೃದ್ಧಿಗಾಗಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಹತ್ರ ಯಾರು ಬಂದಿದ್ರು ಅಂತ ನಮಗೆ ಗೊತ್ತಿಲ್ಲ, ದಯವಿಟ್ಟು ಪ್ರಕಟಿಸಿ. ನೀವು ಹೇಳಲಿಲ್ಲ, ನಾವು ಕೇಳಿದ್ವಿ, ನೀವು ಹೇಳಿಲ್ಲ, ಪ್ರಕಟಿಸಿ ಅದು ಯಾರು ಬಂದಿದ್ರು. ಯಾವ ರೀತಿ ಸಾರ್ವಜನಿಕ ಒಪ್ಪಿಗೆ ತಗೊಂಡ್ರಿ ನೀವು? ಕೂತ್ ಕಡೆ ಪತ್ರಕ್ಕೆ ಸೈನ್ ಹಾಕ್ಸ್ಬಿಟ್ಟು ಎಲ್ಲಾರ್ದು ಏನಾದರೂ ಕೊಟ್ಟಿದ್ದಾರೆ ಯಾರಾದರೂ? ನಮಗೆ ಗೊತ್ತಿಲ್ಲ. ನೀವು ಯಾವ ರೀತಿ ಸಾರ್ವಜನಿಕ ಅಭಿಪ್ರಾಯ ತಗೊಂಡಿದ್ದೀರಿ ಅಂತ ನೀವು ಹೇಳೇ ಇಲ್ಲ. ನಾವು ಮನೆಯಿಂದ ಆಧಾರ್ ಕಾರ್ಡಿನ ನಂಬರನ್ನು ನಮೂದಿಸಿ ಕುಟುಂಬದ ಹಿರಿಯರ ಜವಾಬ್ದಾರಿ ಹೊತ್ತಿರೋರು ಒಬ್ಬರ ಹೆಸರನ್ನು ತೋರಿಸಿ ಅವರ ಆಧಾರ್ ನಂಬರ್ ಹಾಕಿಸಿ ಸಾವಿರಾರು ಆಧಾರ್ ಕಾರ್ಡ್ ಸಮೇತವಾಗಿ ಸಮ್ಮತಿ ಪಡ್ಕೊಂಡು ದಾಖಲಿಸ್ಕೊಂಡಿದ್ದೀವಿ ಶಾಸಕರೇ. ಹಾಗೇನೆ 72 ದಿವಸದಿಂದ ಸ್ವಯಂ ಪ್ರೇರಿತರಾಗಿ ಹೋರಾಟಗಾರರಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದೀವಿ. ಇದು ನಿಮಗೆ ಒಪ್ಪಿಗೆ ಅಲ್ವಾ? ಹಾಗೇನೆ ನಾವು ಮೊದಲನೇ ಬಾರಿಗೆ 3ನೇ ತಾರೀಕು 7ನೇ ತಿಂಗಳು ನಾವೇ ಗ್ರಾಮದ ಸಭೆಯನ್ನ ಮಾಡಿದ್ವಿ. ಪುರಸಭೆಯಿಂದ ಒಂದು ಪತ್ರ ಬಂತು ಪಂಚಾಯಿತಿಗೆ. ಈ ವಿಷಯ ನಮಗೆ ಗೊತ್ತಾಯಿತು. ಸ್ವಯಂ ಪ್ರೇರಿತರಾಗಿ ತತ್ಕ್ಷಣನೇ 100 ಜನ ಸಾರ್ವಜನಿಕ ಸಭೆ ಮಾಡಿದ್ವಿ ರಸ್ತೆ ಮಗ್ಲಲ್ಲಿರುವಂಥ ನಮ್ಮ ಶಾಲೆಯ ಆವರಣದಲ್ಲಿ. ಆ ಸಭೆಯಲ್ಲಿ ಪ್ರತಿಯೋರ್ವ ಮಹಿಳೆ, ಪ್ರತಿಯೊಬ್ಬ ಪ್ರಜೆ ಮಾತಾಡಿರುವ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ, ವಾಯ್ಸ್ ರೆಕಾರ್ಡಿಂಗ್ ಅಂತೀವಲ್ಲ,
ಮಾತಾಡಿರುವ ಶಬ್ದದ ದಾಖಲೀಕರಣ ನಮ್ಮ ಹತ್ರ ಇದೆ. ಸಂಪೂರ್ಣವಾಗಿ ಆ ಸಭೆ ವಿರೋಧ ಮಾಡಿದೆ ನಗರಸಭೆಗೆ ಸೇರೋದನ್ನ. ನಿಮ್ಮ PDO ಅವರು ಓಡ್ ಬಂದರು ಸಭೆಗೆ. ಹೇಳಿದೆ ಅವರಿಗೆ, ಮಹಿಳಾ ಗ್ರಾಮ ಸಭೆ ಅಂತ ಹಾಕ್ಸಿದ್ದೀರಿ, ಪಕ್ಕದಲ್ಲಿ ಗ್ರಾಮ ಸಭೆ ಅಂತಲೂ ಹಾಕ್ಸಿದ್ದೀರಿ, ಯಾವ ಹುನ್ನಾರಕ್ಕೆ ಈ ಬ್ಯಾನರ್ನ ಬರ್ಸಿದ್ದೀರಿ ಅಂತ. ಯಾಕೆಂದ್ರೆ ಬರೀ ಮಹಿಳಾ ಸಭೆ ಅಂತೇಳಿ ಸಾರಿಸಿದ್ರು. ಆ ಸಭೆ ಸಂಪೂರ್ಣವಾಗಿ ವಿರೋಧ ಕೊಟ್ಟ ಮೇಲೆ, ಅದು ಸಾರ್ವಜನಿಕವಾಗಿ ಗ್ರಾಮ ಸಭೆ ನಡೆದು ನಾವು ವಿರೋಧ ಕೊಟ್ಟ ಮೇಲೆ ಅದಕ್ಕೆ ಮಾನ್ಯತೆ ಇಲ್ವಾ? ನನ್ನ ಪ್ರಕಾರ ನಿಮ್ಮ ಪಂಚಾಯತಿ ತೀರ್ಮಾನನೂ ಆಗಲಿ, ನಿಮ್ಮ ಸರ್ಕಾರದ ತೀರ್ಮಾನನೂ ಆಗಲಿ, ನಿಮ್ಮದು ತೀರ್ಮಾನ ಆಗಲಿ, ಗ್ರಾಮಸ್ಥರು ಸೇರಿ ನಾವು ತಗೊಂಡ್ವಲ್ಲ ಅವತ್ತು ತೀರ್ಮಾನ 3/7 24 ಅದೇ ತೀರ್ಮಾನ. ಆ ತೀರ್ಮಾನದ ಮೇಲೆ ಇವತ್ತು ಹೋರಾಟ ಕೂತಿರೋದು. ಐತಿಹಾಸಿಕ ಮಂಡ್ಯ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಅರ್ಕೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆ ನಡೆಯಿತು. ಪ್ರಾತಃ ಕಾಲ ರುದ್ರಾಭಿಷೇಕ, ಪಂಚಮೂರ್ತಿ ಹವನ ಹೋಮದ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ರಥದ ಪೂಜೆ, ರಥವು ಹಾದು ಹೋಗುವ ಪ್ರಮುಖ ಬೀದಿಯಲ್ಲಿ ವಾಸ್ತುಬಲಿ ಪ್ರದಾನ, ದೇವರ ಮನೆಯಲ್ಲಿ ಮಂಟಪೋತ್ಸವ, ತೇರಡಿ ಉತ್ಸವ, ಮಂಟಪೋತ್ಸವ, ತೆರಿಗೆ ಪೂಜೆ, ರಥಕ್ಕೆ ಚಕ್ರಕ್ಕೆ ಕೊಡುವ ಗೋದಾಮು ನೆರವೇರಿತು. ಪೂಜೆಗಳನ್ನು ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ನಂತರ ಮಂಗಳವಾದ್ಯದೊಂದಿಗೆ ದೇವಾಲಯದ ಗರ್ಭಗುಡಿಯಿಂದ ಹೊರಬಂದ ಉತ್ಸವ ಮೂರ್ತಿಯನ್ನು ದೇವಾಲಯದ ಹೊರಗೆ ನಿಲ್ಲಿಸಲಾಗಿದ್ದ ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಬಳಿಕ ಭಕ್ತರು ಹರ ಹರ ಮಹಾದೇವ ಎಂಬ ಘೋಷಣೆಯೊಂದಿಗೆ ರಥವನ್ನು ಹಿಡಿದು ತಮ್ಮ ಭಕ್ತಿ ಭಾವ ಬರೆದರು. ಮಂಡ್ಯ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶ್ರೀ ಅರ್ಕೇಶ್ವರ ಸ್ವಾಮಿ ಒಕ್ಕಲಿನವರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಹಣ್ಣು ಜವನ ಎಸೆದು ಪುನೀತರಾದರು. ಅಲ್ಲಲ್ಲಿ ಭಕ್ತರಿಗೆ ಮಜ್ಜಿಗೆ ಪಾನಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮದ್ದೂರು ಶಾಸಕರಾದ ಉದಯ್ ರವರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವಾಗ ಹುಟ್ಟಿರುವ ಮೊಮ್ಮಗನಿಗೆ ಕುಮಾರಸ್ವಾಮಿ ವೇದಿಕೆ ರೆಡಿ ಮಾಡ್ತಿದ್ದಾರೆ. ಬೆಂಗಳೂರು ಬಿಟ್ಟು ಡೆಲ್ಲಿಗೆ ಪಾದಯಾತ್ರೆ ಮಾಡಿ ಆರೋಗ್ಯ ವೃದ್ಧಿಯಾಗತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? KRSನಲ್ಲಿ ಕಾವೇರಿ ಆರತಿ ಮಾಡಿಬಿಡಿ, ಅಮ್ಯೂಸ್ಮೆಂಟ್ ಪಾರ್ಕ್ ವಿರೋಧ ಮಾಡ್ತೀರಿ, ಯಾಕೆ ರೈತರ ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ ಅಂತ ಪ್ರಶ್ನೆ ಮಾಡಿದರು. KRS ಅಭಿವೃದ್ಧಿ ಆದರೆ ಸಾವಿರಾರು ಯುವಕರಿಗೆ ಕೆಲಸ ಸಿಗುತ್ತೆ ಅಂತ ಕೂಡ ಉದಯ್ ಹೇಳಿದರು. ಕುಮಾರಸ್ವಾಮಿ ಕುಟುಂಬ ಯಾರನ್ನೂ ಬೆಳೆದಕ್ಕೆ ಬಿಟ್ಟಿಲ್ಲ, ನನಗೆ ರಾಜಕೀಯ ಬದುಕಲ್ಲ, ಮಂತ್ರಿಗಿರಿ MLA ಗಿರಿ ಅವಶ್ಯಕತೆ ಇಲ್ಲ, ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು ಉದಯ್. ನೀವೇ ಜನರ ಹತ್ರ ಹೋಗಿ ಸರ್ವೆ ಮಾಡಿ, ದುಡ್ಡಿನ ದುರಹಂಕಾರ ಅಂದರೆ ಏನು ಅರ್ಥ? ಜನರ ಅಭಿಪ್ರಾಯದಿಂದ ನಗರಸಭೆ ಮಾಡಿದ್ದು, ನನ್ನ ವೈಯಕ್ತಿಕ ಮಾಡ್ಕೊಂಡಿಲ್ಲ, ಜನರಿಗಾಗಿ ಮಾಡಿದ್ದು. ನಾನು ಹಳ್ಳಿಯಲ್ಲಿ ಇರೋನು, ಇವರು ಪಾದಯಾತ್ರೆ ಮಾಡೋದಲ್ಲ, ಬನ್ನಿ ಚರ್ಚೆಗೆ ಅಂತ ಹೇಳಿದ್ರು. ಪ್ರಜ್ವಲ್ ಜೈಲಿಗೆ ಹೋಗಲು 100ಕ್ಕೆ 100 ಕುಮಾರಸ್ವಾಮಿ ಕಾರಣ, ಇವರು ಮಗ ಗೆದ್ದಿಲ್ಲ ಅಂತ ಸಿಡಿ ಬಿಟ್ಟು ಅಣ್ಣನ ಮಗನನ್ನೇ ಜೈಲಿಗೆ ಹಾಕ್ಸಿದ್ರು ಅಂತ ಅವರು ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ ಜಾಗ ಕೊಡೋಕ್ಕೆ ನಾವು ರೆಡಿ, ಕೈಗಾರಿಕೆ ತಗೊಂಡು ಬನ್ನಿ, ಇದು ಸವಾಲು ಅಂತ ಇವರು ಕದಲೂರು ಉದಯ್ ಹೇಳಿದರು. ಜನ ಹೇಳ್ತಾರೇನ್ರಿ, ನೀವು ಸರ್ವೆ ಮಾಡ್ಕೊಬರ್ರಿ, ಬದುಕು ತಾಲೂಕಿ ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನು ಕೇಳಿ. ಜನರ ಹತ್ರ ನಾವು ವರ್ತನೆ ಜನರು ಹೇಳ್ಬೇಕಲ್ವ? ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ, ಇವ್ರ ಮನೆಗೆ ಹೋಗಿದ್ವಾ, ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಹಂಕಾರ, ದುಡ್ಡು ದುರಹಂಕಾರ ಅಂದ್ರೆ ಏನು ಅರ್ಥ? ಅದು ಅಂದ್ರೆ ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿನ ದುರಹಂಕಾರ. ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ನಾನು ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋನಲ್ಲ, ನಾನೇನು ನನ್ನ ವೈಯಕ್ತಿಕ ಮಾಡ್ಕೊಕ್ಕೆ. ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ, ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರೆಯುವ, ಬಹಿರಂಗ ಚರ್ಚೆಗೆ ಬರಲಿ, ಇವ್ರದ್ದು ಏನು, ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ಏನಕ್ಕೆ ಸರ್ ಮತ್ತೆ ಹೋರಾಟ ಇದೆಲ್ಲ? ರಾಜಕೀಯದಲ್ಲಿ ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು.
ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ. ಆಯ್ತಪ್ಪ ನಾನು ಕೆಟ್ಟವನ್ರಿ, ನಾನು ಬೈದರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು: ಬಚ್ಚೇಗೌಡರು ಆದಿಯಾಗಿ, ನಮ್ಮ ನಾಗೇಗೌಡರು ಆದಿಯಾಗಿ, ಚಂದ್ರೇಗೌಡರು, ಡಿ ಬಿ ಗೌಡರು, ಬಿ ಎಲ್ ಶಂಕರು, ವರದೇಗೌಡರು, MS ಸಿದ್ದರಾಜು. ನೀವು ಮರ್ತೋಗ್ಬಿಟ್ರಾ? 2000 ದಾಖಲೆ ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೆ ಏನು ಗೊತ್ತಿಲ್ವಾ ಇದು? 2008 ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತ್ಬಿಟ್ಟವ್ರೆ ಇವ್ರದ್ದೆಲ್ಲ ಆಟನ, ದೊಂಬರಾಟನ. ಅದೇ ಅವರು ಬೀಗರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದವ್ರು ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಆಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನಾನು ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟಿಯರ್ಗೆ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ? ಇದು ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಆಗಿದ್ದಾರಲ್ಲ. ದಾಖಲೆ ಕೊಡಲಿ. ಮೊನ್ನೆ ಎಲ್ಲ ನಮ್ಮಲ್ಲಿ DC ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಈ ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು, ಹಣ ಬಿಡುಗಡೆ ಆಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ. ದಾಖಲೆ ಏನ್ರಿ ಗೊತ್ತಾಗ್ತದೆ? ಇವರು ಮಾಡೋರು ಹಿಂದೆ UGD ಕೆಲಸ, ಹಿಂದೆ ನೀವು ಕುಡಿಯೋ ನೀರಿಂದು ಹೇಳ ಇವ್ರ ಸ್ಟೋರಿನ. ನನಗೆ ದುರಾಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ. ಬನ್ನಿರಿ, ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ. ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ ಯಾವ UGD ಸರಿ ಮಾಡವ್ರೆ? ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ. ಇವ್ರು ಶಾಮಿಲಾಗಿ ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತನ್ನ. ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ಕೆಲಸ ಏನು ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವ ವಾಣಿಜ್ಯಗರ ಸಂಘದ ವತಿಯಿಂದ 25-26ನೇ ಸಾಲಿನ ಶ್ರೀ ಯೋಗಿನಾರಾಯಣ ಯತೀಂದ್ರರ 300ನೇ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ಯೋಗಿನಾರಾಯಣ ಯತೀಂದ್ರ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಉಪವಿಭಾಗಾಧಿಕಾರಿ M. ಶಿವಮೂರ್ತಿ ಜ್ಯೋತಿ ಬೆಳಗಿಸಿ ಶ್ರೀ ಯೋಗಿನಾರಾಯಣ ಯತೀಂದ್ರರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 300 ವರ್ಷದ ಹಿಂದೆ ಇದ್ದಂಥ ಕೈವಾರ ತಾತಯ್ಯರವರನ್ನು ಇಂದಿಗೂ ನಾವು ನೆನೆಯುತ್ತಿದ್ದೇವೆ. ಆದರೆ ಅಂದು ಅವರು ನಮ್ಮ ಸಮಾಜಕ್ಕೆ ನೀಡಿರುವ ಒಳ್ಳೆಯ ಸಂದೇಶವೇ ಕಾರಣ. ಕುವೆಂಪುರ ಆಶಯದಂತೆ ಹುಟ್ಟುತ್ತಾ ವಿಶ್ವಮಾನವರಾಗಿ ನಂತರ ಅಲ್ಪಮಾನವರಾಗುತ್ತಿದ್ದೇವೆ. ಆದರೆ ಎಲ್ಲರೂ ಶಿಕ್ಷಣ ಪಡೆಯುವ ಮೂಲಕ ವಿಶ್ವಮಾನವರಾಗಬಹುದು ಅಂತ ಹೇಳಿದರು. ವೇಗವಾಗಿ ನಡೆಯುತ್ತಿರುವ ಜಗತ್ತಿನಲ್ಲಿ ಬಣಜಗ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಬೇಕು. ಇದರಿಂದ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸಮಾಜದ ಸಾಧನೆ ಮಾಡಬಹುದು ಅಂತ ಹೇಳಿದರು. 300 ವರ್ಷಗಳಲ್ಲಿ ಕೋಟ್ಯಾಂತರ ಜನ ಈ ಭೂಮಿಯ ಮೇಲೆ ಬದುಕಿ ಮರಣವನ್ನು ಹೊಂದಿದ್ದಾರೆ. ಅವರೆಲ್ಲರನ್ನ ಬಿಟ್ಟು ಕರ್ನಾಟಕ ಸರ್ಕಾರ ಕೇವಲ ಒಂದು 24-25 ಜನರನ್ನ ವರ್ಷದಲ್ಲಿ ಜಯಂತಿಯನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಕಾರಣ ಏನಪ್ಪಾ ಅಂತಂದ್ರೆ, ಯಾವ ಮಹಾನ್ ವ್ಯಕ್ತಿಗಳಾಗಿ ಬದುಕಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೋ ಅಂತಹ ಜಯಂತಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಯುವ ಜನರಿಗೆ ಅದು ತಿಳಿಬೇಕು ಅನ್ನೋ ಉದ್ದೇಶದಿಂದ, ಮತ್ತೊಂದು ಒಂದು ಉದ್ದೇಶದಿಂದ ಸರ್ಕಾರ ನೆನಪಿಸೋಕ್ಕೋಸ್ಕರ ನಾವು ಈ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕೈವಾರ ತಾತಯ್ಯನವರ ಬಗ್ಗೆ ಉಪನ್ಯಾಸವನ್ನು ನೀಡೋದಕ್ಕೆ ನಮ್ಮ ರಾಮನಾಥ್ ನಾಯ್ಡು ಅವರು ಬಂದಿದ್ದಾರೆ. ಅವರ ಉಪನ್ಯಾಸವನ್ನು ನೀಡ್ತಾರೆ. ನಾವು ಈ ಸಂದರ್ಭದಲ್ಲಿ ಹೇಳಿದಷ್ಟೇ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ಹುಟ್ಟಿದಾಗ ವಿಶ್ವ ಮಾನವನಾಗಿ ಹುಟ್ಟುತ್ತಾರೆ, ಅನಂತರ ಅವರು ಅಲ್ಪ ಮಾನವರಾಗ್ತಾರೆ. ಆದರೆ ಎಲ್ಲರ ಶಿಕ್ಷಣ ಅವರನ್ನ ಮತ್ತೆ ವಿಶ್ವ ಮಾನವರಾಗಿ ಮಾಡುತ್ತೆ ಅಂತೇಳಿ, ಅದೇ ರೀತಿ ವಿಶ್ವ ಮಾನವರಾಗಿ ಬದುಕಿದಂತಹ ಕೈವಾರ ತಾತಯ್ಯರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ವಿ. ನಮಗೆ ಬಹಳ ಖುಷಿಯಾದ ಏನಪ್ಪಾ ಅಂತ ಅಂದ್ರೆ, ನಾನು ಈ ಜಯಂತಿಗೆ ಬಂದಾಗ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೋ ಅನ್ನುವಂಥ ಒಂದು ಫೀಲ್ ಆಗಿದೆ. ಎಷ್ಟು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನದಲ್ಲಿ ದೇವರ ಜಯಂತಿ ಕಾರ್ಯಕ್ರಮವನ್ನು ಒಂದು ದೇವರ ರೂಪದಲ್ಲಿ, ದೇವರ ಆಚರಣೆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಿಮಗೆ ಬಹಳ ಖುಷಿಯಾದಂಥ ವಿಚಾರ.
ಮತ್ತು ಎಲ್ಲ ಬೆಳಜಿಗ ಸಮುದಾಯದವರಿಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಈ ವೇಗವಾಗಿ ನಡೆದಿರುವಂತಹ ಈ ಪ್ರಪಂಚದಲ್ಲಿ ನಾವು ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಒಳ್ಳೆ ಆದರ್ಶಪ್ರಾಯವಾದಂಥ ಒಳ್ಳೆ ಶಿಕ್ಷಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿಸಬೇಕು ಅನ್ನೋದನ್ನ ನಾವು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೀವಿ. ಕೆಲವೊಂದು ಸಣ್ಣ ಸಣ್ಣ ಸಮುದಾಯದವರು ಶೈಕ್ಷಣಿಕವಾಗಿ ಆಕ್ಚುಲಿ ನಿಮ್ಮ ಬಡಜಿಗ ಸಮುದಾಯದ ಎಲ್ಲ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಮುಂದೆ ಇದ್ದಾರೆ. ಅದು ಕೂಡ ಅಷ್ಟೊಂದು ಸಾಲದು. ಎಲ್ಲ ನಿಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರೆ ಸಮಾಜದಲ್ಲಿ ಅವರೆಲ್ಲ ಸೌಲಭ್ಯಗಳನ್ನು ಅವರು ಪಡ್ಕೊಳ್ತಾರೆ. ಸರ್ವ ವಾಣಿಜ್ಯ ಸಂಘದ ಅಧ್ಯಕ್ಷರಾದ ಕೆ.ಎನ್. ಮೋಹನ್ ಕುಮಾರ್ ಮಾತನಾಡಿ, ಯೋಗೇಂದ್ರರವರು ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಸೇರಿ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಖುಷಿ ವಿಚಾರ ಅಂತ ಹೇಳಿದರು. ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಸರ್ಕಾರ ಗುರುತಿಸಿದೆ ಎಂದರೆ ಅವರ ಚಿಂತನೆಗಳು ಹೇಗಿತ್ತು, ಆ ಚಿಂತನೆಗಳು ಆಧ್ಯಾತ್ಮಿಕಗಳು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ ಅನ್ನೋಕ್ಕೋಸ್ಕರ ಈ ಜಯಂತಿ ಕಾರ್ಯಕ್ರಮವನ್ನ ಸರ್ಕಾರ ಗುರುತಿಸಿ ಆಯೋಜನೆ ಮಾಡಿರೋದು. ಹಾಗಾಗಿ ಈ ಜನ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲಾಡಳಿತಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ನಾಗನಂದರು ಮತ್ತು ನಮ್ಮ ಪ್ರೊಫೆಸರ್ ರಾಮನಾಥ್ ನಾಯ್ಡು ಕೂಡ ಸಾಕಷ್ಟು ಯೋಗೀಂದ್ರವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ಹೇಳಿದ್ರು, ಎಲ್ಲರದ್ದು ಬುಕ್ಸ್ ಬಂದಿರುತ್ತೆ ಸರ್. ನಮ್ಮ ರಾಮನಾಥ್ ನಾಯ್ಡು ಅವರು ಹೇಳಿದ್ರು, ಬಸವಣ್ಣ ಬುಕ್ ಬಂದಿರುತ್ತೆ, ವಿವೇಕಾನಂದ ಬುಕ್ ಬಂದಿರುತ್ತೆ, ಈ ಥರ ಬೇರೆ ಬೇರೆ ಎಲ್ಲ ಸಾಹಿತಿಗಳು ಅವರು ಎಲ್ಲ ಬುಕ್ಸ್ಗಳು ಬರುತ್ತೆ. ಆದರೆ ಕನ್ನಡದಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರವರ ಬುಕ್ಸು ಇಲ್ಲ ಸರ್. ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಖಂಡಿತ ಅವ್ರು ಹೇಳ್ತೀನಿ ಸರ್, ನಮ್ಮಿಂದ ಏನಾದ್ರು ನಮ್ಮ ಕಡೆಯಿಂದ ಯಾವುದೇ ರೀತಿಯ ಸಪೋರ್ಟ್ ಬೇಕು ಅಂತ ನಾವು ಮಾಡೋದು ರೆಡಿ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ದಯಮಾಡಿ ನೀವು ಕೂಡ ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಒಂದು ಬುಕ್ಸನ್ನ ಕನ್ನಡ ಅನುವಾದವನ್ನು ಮಾಡಿ. ನಿವೃತ್ತ ಉಪನ್ಯಾಸಕರಾದ ಕೆ. ನಾಗಾನಂದ ಮಾತನಾಡಿ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಜಯಂತಿ ರೀತಿಯ ಕೈವಾರ ತಾತೆಯರವರು ಯಾವ ಆದರ್ಶಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿದರು. ಬಸವಣ್ಣ ಜಯಂತಿ ಆಚರಣೆ ಮಾಡ್ತೀವಿ, ಗಾಂಧೀಜಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ, ಇನ್ನು ಅನೇಕ ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಹೀಗೆ ಹಲವಾರು ಜಯಂತಿಗಳನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಕುಲಗುರುಗಳಾದಂತಹ ಕೈವಾರ ತಾತಯ್ಯನವರು ಕೂಡ ಯಾವ ದಾರ್ಶನಿಕರಿಗೂ ಅವರು ಕಮ್ಮಿ ಏನೂ ಇಲ್ಲ ಅಂತಕ್ಕಂಥ. ಅವರು ಕಾಲಜ್ಞಾನಿಗಳು ಅಂತೇಳಿ, ತ್ರಿಕಾಲಜ್ಞಾನಿ, ಆಧ್ಯಾತ್ಮಿಕ ಸುಧಾರಣಾಕಾರ ಹೀಗೆಲ್ಲ ಹೆಸರುಗಳನ್ನು ತೆಗೆದುಕೊಂಡಂಥವ್ರು. ಮುಂದಿನ ಶತಮಾನಗಳಲ್ಲಿ ಏನಾಗಬಹುದು ಅಂತಕ್ಕಂಥದ್ದನ್ನ ಊಹಿಸಿ ಹೇಳಬಲ್ಲುವಂಥವರಾಗಿರತಕ್ಕಂಥ, ಸುಮಾರು 110 ವರ್ಷಗಳ ಕಾಲ ಬದುಕಿ ತನ್ನ ಸುತ್ತಮುತ್ತಲಿನ ಜನರಿಗೆ ಸಹಾಯವನ್ನು ಮಾಡ್ತಾ ಅವರ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಳೆಯನ್ನ ಮಾತಾ ಹೋಗ್ತಿದ್ರು ಕೂಡ ಅನೇಕ ಹಾಡುಗಳನ್ನ ಕಟ್ಟಿ ಹಾಡಿದಂಥವ್ರು, ಕೀರ್ತನ ಕಟ್ಟಿ ಹಾಡಿದಂಥವ್ರು, ಅವರ ಒಳ್ಳೆಯ ಬರವಣೆಗಾರರು ಆಗಿದ್ದಂಥವರು. ಇಂಥವರ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದು. ನಾನು 2005 2008 ಚಿಂತಾಮಣಿಯಲ್ಲಿ ಇದ್ದಾಗ ಅಲ್ಲಿ ಬಹಳ ಹತ್ರ 12 ಕಿಲೋಮೀಟರ್ ಕೈವಾರ, ಬಹಳ ಸಾರಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ತುಂಬಾ ಜನ ಆ ಭಾಗದ ಜನ ಅಲ್ಲಿ ಬರ್ತಾರೆ, ಬಹಳ ಭಕ್ತಿಯಿಂದ ಅವ್ರನ್ನ ಆರಾಧಿಸಿ ಹೋಗುವಂತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು, ಎಷ್ಟೊಂದು ತಲ್ಲಣಗಳು ನಮ್ಮಲ್ಲಿ ಇವೆ ಅಂತಕ್ಕಂಥ. ಇಷ್ಟೆಲ್ಲ ಆಧುನಿಕತೆ ಇದ್ರೂ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಜಾತಿ, ವರ್ಣ, ವರ್ಗ ಈ ರೀತಿಯಾದಂತಹ ಮಕ್ಕಳು, ಆರ್ಥಿಕ ಅಸಮಾನತೆ, ಬಡವ ಬಲಿತ ಈ ರೀತಿಯಾದಂತಹದ್ದು, ಅನೇಕ ರೀತಿಯ ಭ್ರಷ್ಟಾಚಾರ, ಅತ್ಯಾಚಾರ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ. ಈ ವೇಳೆಗೆ ನಾವು ಅದೆಲ್ಲ ಮೀರಿ ನಾವು ಇತರರಿಗೆ ಮಾರ್ಗದರ್ಶಕರಾಗಿರ್ಬೇಕಂತ. ನಮ್ಮ ದೇಶದ ಇತಿಹಾಸ ಸುಮಾರು 5,000 ವರ್ಷಗಳಷ್ಟು ಹಳೆಯದು. ಹೇಳದಂಗೆ ಅವರೇ ಹೇಳಿದ್ರು ಆಗಲೇ ಸಾಕಷ್ಟು ಜನ ನಮ್ಮಲ್ಲಿ ಬುದ್ಧಿಜೀವಿಗಳು, ಧಾರ್ಮಿಕ ಧಾರಣಗಳು ಬಂದು ನಮ್ಮಲ್ಲಿ ಎಲ್ಲ ಹೇಳಿದ್ರು ಕೂಡ, ಈಗಲೂ ನಾವು ಎಷ್ಟೋ ಜನ ಓದ್ಕೊಂಡಿದ್ರು ಕೂಡ ನಾವಿನ್ನೂ ಒಂದು ರೀತಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ದೆ, ಒಂದು ರೀತಿ ಎಲ್ಲೋ ಒಂದು ರೀತಿ ನ್ಯಾರೋ ಮೈಂಡೆಡ್ನೆಸ್ ಅಂತ ನಾವೆಲ್ಲರೂ ತುಂಬಾ ಸಂಕುಚಿತವಾಗಿ ನಾವು ಇವತ್ತಿಗೂ ಒಂದು ರೀತಿ ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರಸ್ತೆಗಳು ವಿಶಾಲ ಆಗ್ತಾ ಇದೆ, ರಸ್ತೆಗಳು ಉದ್ದ ಆಗ್ತಾ ಇದೆ, ಆದ್ರೆ ಮನುಷ್ಯನ ಮನಸ್ಸು
ವಿಷಾದ ಆಗ್ತಾ ಇದೆ ಅಂತಕ್ಕಂಥ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಪ್ರೊಫೆಸರ್ ರಾಮನಾಥ ನಾಯ್ಡು ಮಾತನಾಡಿ, ಕನ್ನಡ ನಾಡಿನಲ್ಲಿ ಹಲವಾರು ಮಹನೀಯರು ಜನ್ಮವನ್ನು ತಾಳಿದ್ದಾರೆ. ಅದರಲ್ಲಿ ಮಹಾನ್ ಪುಣ್ಯ ಪುರುಷರು ಎನಿಸಿಕೊಂಡವರು ಯೋಗಿ ನಾರಾಯಣ ಯತೀಂದ್ರ ಅಂತ ಅವರು ಹೇಳಿದರು. ಅಂತ ತಮ್ಮ ಅವಗಾಹನೆಗೆ ತರುತ್ತಾ ಇವತ್ತು ನನಗೆ ತುಂಬ ಪವಿತ್ರವಾದ ದಿನ ಅನಿಸ್ತಾ ಇದೆ. ತಮಗೆಲ್ಲರಿಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿ ಶುಭಾಶಯಗಳು. ಕೈವಾರ ತಾತಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಂಡ್ಯದ ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ವ ಬಲಿಜ ಸಂಘದ ಸಹಯೋಗದೊಂದಿಗೆ ಆಚರಿಸಲಾಗುತ್ತಿರುವುದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಹಾಜರಾಗಿರುವುದು, ಹಾಗೆ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿರುವ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕನ್ನಡ ನಾಡಲ್ಲಿ ಯೋಗಿ ನಾರಾಯಣ, ಕಾಯಕ ಯೋಗಿ ಬಸವಣ್ಣ, ರೈತನ ಮಗ ಕುವೆಂಪು ಮುಂತಾದವರು ಜನಿಸಿರುವುದು ನಮ್ಮೆಲ್ಲರ ಪುಣ್ಯ. ಇದೇ ಸಂದರ್ಭದಲ್ಲಿ ಬಣಜಿಗ ಸಮುದಾಯದ ಸಾಧಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ನಂದೀಶ್, ಉಪಾಧ್ಯಕ್ಷರಾದ ಜಗದೀಶ್, ನಾಗಾನಂದ, ಪ್ರಶಾಂತ್, ಮೋಹನ್ ಕುಮಾರ್, ರವೀಂದ್ರ ಸೇರಿದಂತೆ ಅನೇಕರಿದ್ದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317G, ಮಂಡ್ಯ ಸಾಹಿತ್ಯ ಅಲಯನ್ಸ್ ಸಂಸ್ಥೆ ಮತ್ತು ಸ್ಪಂದನ ಆಸ್ಪತ್ರೆಯ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೆಯಿತು. ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಚಂದ್ರಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರದಲ್ಲಿ BP ಮತ್ತು ಶುಗರ್ ತಪಾಸಣೆ ಮಾಡಲಾಯಿತು. ವಾಯು ವಿಹಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಬಿರದ ಉಪಯೋಗ ಪಡೆದುಕೊಂಡರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317G 2ನೇ ಉಪರಾಜ್ಯಪಾಲರಾದ ಲಯನ್ ನಾರಾಯಣಸ್ವಾಮಿ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ BP ಶುಗರ್ ಹೆಚ್ಚುತ್ತಿದ್ದು, ಹೀಗಾಗಿ ಇಂತಹ ಆರೋಗ್ಯ ತಪಾಸಣಾ ಶಿಬಿರ ಉಪಯೋಗವಾಗುತ್ತದೆ. ಈ ಮೂಲಕ ಸಮಸ್ಯೆಗಳು ಗೊತ್ತಾಗುತ್ತದೆ ಎಂದರು. ಇಂಥ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಅಂತ ಅವರು ಹೇಳಿದರು. ಈ ದಿನ ಮಂಡ್ಯ ಲಯನ್ಸ್ ಸಾಹಿತ್ಯ ಲಯನ್ಸ್ ಸಂಸ್ಥೆಯಿಂದ ಉಚಿತವಾಗಿ ರಕ್ತ ತಪಾಸಣಾ ಶುಗರ್ ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ ಮತ್ತು BP ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ. ಸಾರ್ವಜನಿಕರು ಇದನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಹೆಚ್ಚೆಚ್ಚು. ನಾವು ಈ DC ಕಚೇರಿ ಮುಂಭಾಗ ಈ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಆಯೋಜನೆ ಮಾಡಿದೆ. ಏನು ಅಂದರೆ ಕೆಲಸದ ಒತ್ತಡ, ವಯಸ್ಸಾದ ಮೇಲೆ ಸರ್ವಸಾಮಾನ್ಯ ಶುಗರು BP ಬರೋದು, ಅದನ್ನು ಮುಂಚಿತವಾಗಿಯೇ ಅದರ ತಿಳ್ಕೊಂಡು ಅದು ಪ್ರಿಕಾಷನರಿಯಾಗಿ ಅದನ್ನು ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಈಗ ಸಾಮಾನ್ಯವಾಗಿಬಿಟ್ಟಿದೆ ಕಾಯಿಲೆಗಳು. ಈಗ ಇತ್ತೀಚೆಗಂತೂ ಕೆಲಸದ ಒತ್ತಡದಿಂದ ತುಂಬ ಜನಕ್ಕೆ ವಯಸ್ಸಾದ ಮೇಲೆ 35-40 ವರ್ಷ ಆದಮೇಲೆ ಎಲ್ಲರಿಗೂ ತುಂಬ ಜನಕ್ಕೆ BP ಶುಗರ್ ಅಂತೂ ಕಂಪಲ್ಸರಿ ಆಗಿದೆ. ಅದರಿಂದ ನಮ್ಮ ಫುಡ್ ಹ್ಯಾಬಿಟ್ಸ್ಗಳು ಕಡೆಯಿಂದನೂ ಕೂಡ ಈ ಶುಗರು ಮತ್ತು BP ಜಾಸ್ತಿ ಆಗ್ತಾಯಿದೆ. ಅದರಿಂದ ಇಲ್ಲಿ ಈ ದಿನ ನಾವು ಒಂದು ಒಳ್ಳೆಯ ಸಾರ್ವಜನಿಕ ಅನುಕೂಲ ಆಗಲಿ, ಪ್ರಿಕಾಷನರಿಯಾಗಿ ಮತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಏನಾದ್ರು BP ಜಾಸ್ತಿ ಇದ್ದರೆ, ಶುಗರ್ ಜಾಸ್ತಿ ಇದ್ದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂದ್ಬಿಟ್ಟು ಈ ದಿನ ನಮ್ಮ ಲಯನ್ಸ್ ಸಂಸ್ಥೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲರಿಗೂ ಯಾರು ಸಹಕಾರ ನೀಡಿದ್ದಾರೆ ಆ ಕ್ಲಬ್ಬಿನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆ ಪ್ರಯೋಜನವನ್ನು ಸಾರ್ವಜನಿಕರು ಇನ್ನೂ ಹೆಚ್ಚೆಚ್ಚು ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಮಂಡ್ಯ ಸಾಹಿತ್ಯ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಚಂದ್ರಾಸ್ ಮಾತನಾಡಿ, ದಿನನಿತ್ಯದ ಜೀವನದಲ್ಲಿ ಒತ್ತಡದಲ್ಲಿ BP ಮತ್ತು ಶುಗರ್ ಸಾಮಾನ್ಯವಾಗಿದೆ. ಇಂತಹ ಶಿಬಿರದಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಂಡಾಗ ತಮ್ಮ ನಿತ್ಯ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಡಬಹುದು ಅಂತ ಹೇಳಿದರು. ಈ ದಿನ ಮಂಡ್ಯ ಜಿಲ್ಲಾ ಕಚೇರಿಗಳ ಮುಂದೆ ರಕ್ತ ಮತ್ತು BP ತಪಾಸಣಾ ಶಿಬಿರವನ್ನು ಸಾಹಿತ್ಯ ಲಯನ್ಸ್ ಕ್ಲಬ್ ಮತ್ತು ಸ್ಪಂದನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಗೊಂಡಿದ್ದೇವೆ. ಈ ದಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ತಪಾಸಣೆಗೆ ಬರ್ತಾ ಇದ್ದಾರೆ. ದಿನನಿತ್ಯದ ಒತ್ತಡದ ಜೀವನದಲ್ಲಿ BP ಶುಗರ್ ಸಾಮಾನ್ಯವಾಗಿದೆ. ಆದರೆ ಅದನ್ನು ತಪಾಸಣೆ ಮಾಡಿಕೊಂಡ ಬಳಿಕ ಏನು ಪ್ರಿಕಾಷನರಿ ಮೆಜರ್ಸ್ ಇದೆ ಅದನ್ನು ತಗೊಳ್ಬೇಕು. ವಾಕಿಂಗ್ ಆಗಲಿ,
ವ್ಯಾಯಾಮ ಆಗಲಿ ಮಾಡಿದಾಗ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆರೋಗ್ಯವೇ ಭಾಗ್ಯ. ಆ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಶಿಬಿರದ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಮಾಧ್ಯಮ ಮತ್ತು ಪ್ರಚಾರ ಜಿಲ್ಲಾಧ್ಯಕ್ಷರಾದ ಲಯನ್ ಎಲ್ ಕೃಷ್ಣ ಮಾತನಾಡಿ, ನಮ್ಮ ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಗಿಡ ನೆಡುವುದು ಸೇರಿದಂತೆ ಹಲವು ಸಮಾಜಮುಖಿ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 317G ಈ ಕಾರ್ಯಕ್ರಮ ನಮ್ಮ ಸಾಹಿತ್ಯ ಲಯನ್ಸು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ನಮ್ಮ ಏನು ಸೇವಾ ಕಾರ್ಯಕ್ರಮಗಳಿದೆ ಇಡೀ ದೇಶದಲ್ಲಿ ನಡೆಯುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಮಂಡ್ಯದಲ್ಲಿ ಸುಮಾರು ನಮ್ಮ ಸಾಹಿತ್ಯ ಲಯನ್ಸ್ ಕ್ಲಬ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು, ಗಿಡ ನೆಡುವುದಾಗಲಿ ಮತ್ತು ತಪಾಸಣೆ ಶಿಬಿರ, ಹಂಗರ್ ಕಾರ್ಯಕ್ರಮ, ಕಣ್ಣಿನ ತಪಾಸಣೆ, ಹಲ್ಲಿನ ತಪಾಸಣೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ವರ್ಷ. ಅದೇ ರೀತಿ ಈ ವರ್ಷ ಮಂಡ್ಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ BP ಮತ್ತು ಶುಗರ್ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ. ಸಾರ್ವಜನಿಕರು ಕೂಡ ಬಂದು ಸ್ಪಂದಿಸ್ತಾ ಇದ್ದಾರೆ. ನಾವು ಸಾರ್ವಜನಿಕರಿಗೆ ಹೇಳೋದೇನೆಂದರೆ, ಸಾರ್ವಜನಿಕರು ಬೆಳಿಗ್ಗೆ ಎದ್ದು ವಾಕ್ ಮಾಡೋದಾಗಲಿ ಮತ್ತು ವ್ಯಾಯಾಮ ಮಾಡೋದಾಗಲಿ ಇದನ್ನು ಅಳವಡಿಸ್ಕೊಳ್ಬೇಕು. ಎಷ್ಟೇ ಒತ್ತಡ ಇದ್ದರೂ ಬೆಳಗಿನ ತಿಂಡಿ ಮಾಡೋದಕ್ಕೂ ಮುಂಚೆ ಈ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ. ನಾವೇನು ಹೇಳೋದು, ಈ ಬೆಳಗಿನ ಎದ್ದು ಎಲ್ಲ ಸಾರ್ವಜನಿಕರು ಎಷ್ಟೇ ಒತ್ತಡ ಇದ್ದರೂ ವ್ಯಾಯಾಮ ಮತ್ತು ನಡಿಗೆ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕಾರ್ಯಕ್ರಮದಲ್ಲಿ ಸ್ಪಂದನ ಆಸ್ಪತ್ರೆ ಡಾಕ್ಟರ್ ಮನೋಜ್, ಲಯನ್ಸ್ ಸುಜಾತ ಕೃಷ್ಣ, ಲಯನ್ ಆನಂದ್, ಲಯನ್ ಕೃಷ್ಣೇಗೌಡ, ಉಸ್ಕೂರು, ಶಿವಲಿಂಗೇಗೌಡ, ರಾಕೇಶ್, ಹನುಮಂತಯ್ಯ, ನಾಗೇಶ್, ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಹಲಗೂರು DR ಗುರು ಶಿಷ್ಯರ ಬಳಗದ ವತಿಯಿಂದ 24 ಮಂದಿಗೆ ಉಚಿತವಾಗಿ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಕನ್ನಡಕ ವಿತರಿಸಲಾಯಿತು. DR ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ದೇವರಾಜು ಮಾತನಾಡಿ, ಬಳಗದ ವತಿಯಿಂದ 22ನೇ ತಾರೀಕಿನಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರವನ್ನು ನಡೆಸಲಾಗಿದ್ದು, ನೇತ್ರ ತಪಾಸಣೆಗೆ ಸಂಬಂಧಿಸಿದಂತೆ ಅಗತ್ಯವಿರುವ ರೋಗಿಗಳಿಗೆ ಕನ್ನಡಕ ಅವಶ್ಯಕತೆ ಇದೆ ಎಂದು ನೇತ್ರ ತಜ್ಞರು ತಿಳಿಸಿದರು. ಇದರ ಪ್ರಕಾರ 24 ಮಂದಿಗೆ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಹಲಗೂರು ಇಲ್ಲಿ ಉಚಿತವಾಗಿ ಕನ್ನಡಕ ವಿತರಿಸಲಾಯಿತು. ಇದರ ಪೂರ್ಣ ವೆಚ್ಚವನ್ನು ಗೊಲ್ಲಳ್ಳಿ ಗ್ರಾಮದ ಸಿದ್ದರಾಜು ಭರಿಸಿದರು ಅಂತ ಹೇಳಿದರು. DR ಗುರು ಶಿಷ್ಯ ಬಳಗದ ಅಧ್ಯಕ್ಷರು, ನಮ್ಮ ಬಳಗದ ವತಿಯಿಂದ 22ನೇ ತಾರೀಕು ಹಲಗೂರಿನಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ವಿ. ಅಂದು ನೇತ್ರ ತಪಾಸಣೆಗೆ ಸಂಬಂಧಪಟ್ಟಂತೆ 15 ಜನಕ್ಕೆ ಸರ್ಜರಿ ಅವಶ್ಯಕತೆ ಇತ್ತು. ಬೆಂಗಳೂರಿನ ಶಂಕರ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ತದನಂತರ ಉಳಿದಿರ್ತಕ್ಕಂಥವ್ರಿಗೆ ಯಾರಿಗೆ ಕನ್ನಡಕ ಬೇಕಾಗಿದೆಯೋ ಅವ್ರಿಗೆ ಏನು ಪವರ್ ಇದೆ, ಲೆಫ್ಟು ರೈಟು ಐಗಳದು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಲಿಪ್ಪನ್ನು ನಮಗೆ ಕೊಟ್ಟಿದ್ರು 24 ಜನಕ್ಕೆ. ಹಾಗಾಗಿ ಆ 24 ಜನಕ್ಕೂ ಕೂಡ ಇವತ್ತು ನಮ್ಮ ಬಳಗದ ವತಿಯಿಂದ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರ ಪೂರ್ಣ ಪ್ರಾಯೋಜಕತ್ವವನ್ನು ಗೊಲ್ಲಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ K. ಸಿದ್ದರಾಜು ಅವರ ತಂದೆ ಕರಿಯಪ್ಪನವ್ರನ್ನ ಪುಣ್ಯ ಸ್ಮರಣೆ ಅಥವಾ ಸ್ಮರಣಾರ್ಥವಾಗಿ ಪೂರ್ಣವಾಗಿರ್ತಕ್ಕಂಥ 8,000 ರೂಪಾಯಿಗಳನ್ನ ಅವನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಈ ಕನ್ನಡಕಗಳನ್ನ ಕೊಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ DR ಗುರು ಶಿಷ್ಯ ಬಳಗದ ವತಿಯಿಂದ ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಹೃದಯಪೂರ್ವಕಂತ ಧನ್ಯವಾದ. ಜಿಲ್ಲಾ ಪಂಚಾಯತ್ CO ನಂದಿನಿ KR ಅವರು ಶ್ರೀರಂಗಪಟ್ಟಣ ನಗರದಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ರಾತ್ರಿ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡುವ ಮೂಲಕ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ರಿಸೋರ್ಸ್ ಪರ್ಸನ್ಸ್ನ ಯೂಸ್ ಮಾಡಿಕೊಂಡು ಅವ್ರದ್ದು ವಿಡಿಯೋಸ್ ಡಯಟ್ ಮಾಡಿಸ್ತಾ ಇದ್ದೀವಿ. ಅದನ್ನ ಡಯಟ್ ವಿಡಿಯೋಸ್ನ ನೀವು ಹಾಸ್ಟೆಲ್ ವಾರ್ಡನ್ಸ್ ಗ್ರೂಪ್ಸ್ಗೆ ಕೊಟ್ಟರೆ ಮಕ್ಕಳಿಗೆ ತೋರಿಸ್ತಾರೆ. ಎಲ್ಲ ಕಡೆ ಟಿವಿ ಅಂತೂ ಇದೆ ನಿಮ್ಮಲ್ಲಿ. ಟಿವಿಯಲ್ಲಿ ಹಾಕಿಸಿ ಕಂಟೆಂಟ್ ತೋರಿಸಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಹುಡುಗ ಅಂದ್ರೆ ಸ್ಕಿಲ್ ಇದೆ, ನಾಲೆಜ್ ಇದೆ, ಚೆನ್ನಾಗಿದೆ, ಇನ್ಪುಟ್ ಕೊಡೋದ್ರ ತಕ್ಕಂತ ಅವರೆಲ್ಲ ಬೆಳೀತಾರೆ, ಮುಂದೆ ಬರ್ತಾರೆ. SSLC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸುತ್ತಿರುವ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಹಾಸ್ಟೆಲ್ನಲ್ಲಿನ ಸೌಲಭ್ಯ ಬಗ್ಗೆ ಪರಿಶೀಲಿಸಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಆಟೋಮೊಬೈಲ್ ಸ್ಕೂಲಲ್ಲೇ ಇದೆಯಾ? ಆಟೋಮೊಬೈಲ್ ಅದೇ ತಗೊಂಡು ಆಟೋಮೋಟಿವ್ ಸ್ಕಿಲ್ ಓರಿಯೆಂಟೆಡ್ ಕ್ಲಾಸ್. ಅದಕ್ಕೆ ನೀನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ದ? ಅದ್ರಲ್ಲಿ ಇಂಟ್ರೆಸ್ಟ್? ಅದ್ರಲ್ಲಿ ಎಷ್ಟು ತೆಗೆದಿದ್ಯಾ ಮಾರ್ಕ್ಸ್? ನಮ್ಮ ಹತ್ರ 73 ಈಗ. ಓ 80ಗೆ ಆಗ್ತೇ ಬಿಡ್ಬೇಕು. ಊಟದ ಗುಣಮಟ್ಟ, ಸ್ವಚ್ಛತೆ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನಂದಿನಿ ಪಡೆದುಕೊಂಡರು. ಡೈಲಿ ಕ್ಲೀನ್ ಮಾಡಿಸ್ತಾರೆ, ಎಲ್ಲ ಕ್ಲೀನ್ ಮಾಡಿಸ್ತಾರೆ ನೀಟಾಗಿ. ಡೈಲಿ ಕಸ ಗುಡಿಸೋದು ಒರೆಸಿಸ್ತಾರೆ ನೀಟಾಗಿ. ಫುಡ್ ನೀಟಾಗಿರುತ್ತಾ? ಯಾವತ್ತೂ ಏನೋ ಕಂಪ್ಲೇಂಟ್ಸ್ ಬಂದಿಲ್ಲ? ಬರೀ ನೀರು ಸಾಂಬಾರು ಆ ಥರ ನೀಟಾಗಿ ಕೊಡ್ತಾರ? ಡೈಲಿ ಕೊಡ್ತಾರ? ಮೆನು ಏನು ಹಾಕಿದ್ದಾರೆ ಅದ್ರ ಪ್ರಕಾರ ಪಕ್ಕ ಕೊಡ್ತಾರೆ. ಖುಷಿಯಾಗಿದೆ ನಿಮಗೆ? ಏನು ಸಮಸ್ಯೆಗಳಿಲ್ಲ ನಿಮಗೆ?
ಟಾಯ್ಲೆಟ್ ನಮಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಕಡೆ ಚೆನ್ನಾಗಿ ಓದಬೇಕು ನೀವೆಲ್ಲರೂ. ನನ್ಗೆ ಅದೊಂದೇ ಇದೆ, ಎಲ್ಲರೂ ಓದ್ತೀರಾ ಚೆನ್ನಾಗಿ. ಈಗೆಲ್ಲ ಎಷ್ಟೊಂದು ಸವಲತ್ತು ಸಿಗ್ತಾ ಇದೆ ನಮಗೆ, A to Z ಎಲ್ಲ ಸರ್ಕಾರದ ವತಿಯಿಂದ. ಹಾಸ್ಟೆಲ್ ಫೆಸಿಲಿಟಿ ಸಿಕ್ಕಿದೆ, ಸ್ಕೂಲಲ್ಲಿ ಓದೋಕ್ಕೆ ಎಜುಕೇಷನ್ ಸಿಗ್ತಾ ಇದೆ ಫ್ರೀ ಆಫ್ ಕಾಸ್ಟ್. ನೀವೇ ಹೇಳಿದ್ರಿ ಏನೇನು ಕೊಡ್ತಾರೆ ಸರ್ಕಾರದಿಂದ ಅಂತ, ಇಷ್ಟೊತ್ತು ನನಗೆ ಹೇಳಿದ್ರಿ. ಸೊ ಇನ್ನು ಮುಂದೆ ನೀವು ಏನು ಮಾಡಬೇಕು, ಚೆನ್ನಾಗಿ ಫೆಸಿಲಿಟಿ ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದಾಗ ಮಾತ್ರ ನಿಮ್ಮ ಲೈಫಲ್ಲೂ ಚೇಂಜ್ ಬರುತ್ತೆ, ಇನ್ನೊಂದಷ್ಟು ಜನ ಲೈಫಲ್ಲಿ ನೀವು ಚೇಂಜ್ ತರೋಕ್ಕೆ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಓದಬೇಕು ಎಲ್ಲರೂ. 10th ಮಕ್ಳು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ ಯಾರು? 1 2 3 4 5 6 ಜನ. 6 ಜನ ಎಲ್ಲದರಲ್ಲೂ ಪಾಸ್ ಆಗ್ತೀರಾ? ಕಾನ್ಫಿಡೆನ್ಸ್ ಇದೆಯಾ? ಯಾರು ನಿಮ್ಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದು 10th ಮಕ್ಕಳು? ನಿಮ್ಮ ಹಾಸ್ಟೆಲ್ 6 ಜನದಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬಂದಿರೋದು? ಇವಂದೇನೇನಾ? ನೀವು 243ನೇ ಹೈಯೆಸ್ಟ್ ನಾನಿಂದ 243 ತಾನೇ ನಿಮ್ಗೆ ಬಂದಿರೋದು ಮಾರ್ಕ್ಸ್ ಔಟ್ ಆಫ್ ಎಷ್ಟು? ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಮುಖಂಡರಾದ ಮತ್ತು ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಏನಿದೆ ಅಪಾಯಗಳು ಅಂತೇಳಿ ಅದನ್ನು ನಾವು ಸಲ್ಲಿಸ್ತಾ ಇದ್ದೀವಿ, ಒಂದು ಪ್ರತಿ ಲಗತ್ತಿಸ್ತಾ ಇದ್ದೀವಿ. ಪ್ರತಿ ಸಂಘಗಳು ಕೂಡ ನಿಮಗೆ ಈ ಒಂದು ಔದ್ಯೋಗಿಕ ಸುರಕ್ಷೆದು ಕೈಗಾರಿಕಾ ವಿಭಾಗ ಸಂಹಿತೆ, ಹಾಗೆಯೇ ಸಾಮಾಜಿಕ ಸುರಕ್ಷಾ ಸಂಹಿತೆ, ವೇತನ ಸಂಹಿತೆ, ಅದರಲ್ಲಿರುವ ಅಪಾಯಗಳನ್ನು ನಾವು ನಮ್ಮ ಸಂಘದ ನಿರ್ದೇಶನಗಳಲ್ಲಿ ನಮಗೆ ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ಈ ದಿನವೇ ರಾಜ್ಯ ಸರ್ಕಾರಕ್ಕೆ ಇದೆಲ್ಲವನ್ನು ಕೂಡ ತಲುಪಿಸಬೇಕು. ಮತ್ತೆ ನಮಗೆ ತಕ್ಷಣದಲ್ಲೇ ಕನ್ನಡದಲ್ಲಿ ಪ್ರತಿಗಳನ್ನ ಪ್ರತಿ ಸಂಘಕ್ಕೂ ಕೊಡಬೇಕು. ಕೊಟ್ಟು ನಂತರ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ನೀಡಬೇಕು ಅಂತೇಳಿ ಹೇಳ್ತೇವೆ. ಈಗಾಗಲೇ ಕಾರ್ಮಿಕ ಇಲಾಖೆಯನ್ನು ಕೂಡ ಫೆಸಿಲಿಟೇಟರ್ ಅಂತೇಳಿ ಮಾಡಿದ್ದಾರೆ. ನಾಳೆ ಇಲಾಖೆ ನಿರೀಕ್ಷಕರಿರೋದಿಲ್ಲ, ಇಲಾಖಾ ಅಧಿಕಾರಿಗಳಿರೋದಿಲ್ಲ, ಯಾವುದೇ ತಪಾಸಣೆ ಕೂಡ ಮಾಡಲಿಕ್ಕೆ ಆಗದೇ ಇರುವಂತಹ ಅನಾನುಕೂಲವನ್ನು ಈ ಸಂಹಿತೆಗಳು ಮಾಡಿದ್ದಾವೆ. ಮತ್ತೆ ಕಾರ್ಮಿಕ ಕೇಂದ್ರದ ಹೊಸ 4 ಕಾರ್ಮಿಕ ಸಂಹಿತೆಗಳು ಕರ್ನಾಟಕದ ಸಂಘಟಿತ ಅಸಂಘಟಿತ ಸ್ಕೀಮ್ ಹಾಗೂ ಎಲ್ಲ ವಿಭಾಗದ ಕಾರ್ಮಿಕರ ಮೇಲೆ ವಿನಾಶಕಾರಿ ಪರಿಣಾಮ ಉಂಟು ಮಾಡುತ್ತಿದ್ದಾವೆ ಎಂದು ದೂರಿದರು. ಆದ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರವು ಅಂಗೀಕರಿಸದಂತೆ ಬೆಂಗಳೂರಿನಲ್ಲಿ ಮಾರ್ಚ್ 6ರಿಂದ ನಡೆಯಲಿರುವ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಸಂವಿಧಾನದ ಅನುಚ್ಛೇದ 242ರ ಅನ್ವಯ ಪಟ್ಟಿ 3ರಲ್ಲಿನ ಅನುಸೂಚಿತ ಪಟ್ಟಿಯಲ್ಲಿ ಎಂಟ್ರಿ ಸಂಖ್ಯೆ 22, 23 ಮತ್ತು 24ರ ಪ್ರಕಾರ ರಾಜ್ಯ ಸರ್ಕಾರ ನೂತನ ಸಮಿತಿಯನ್ನು ರಾಜ್ಯಕ್ಕೆ ಪೂರಕವಾಗಿ ವಿಶೇಷ ಅಧಿವೇಶನ ಕರೆದು ಅಂಗೀಕರಿಸುವಂತೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರವು ಈ ಸಮಿತಿಗಳನ್ನು ಜಾರಿ ಮಾಡದೆ ಹಾಗೂ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿರುವ ಕರಡು ರಾಜ್ಯ ನಿಯಮಾವಳಿಯ ಶಾಸನ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಬೇಕೆಂದು ಮಾರ್ಚ್ 6ರಿಂದ ನಡೆಯಲಿರುವ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ದುಡಿಯುವ ಜನರ ಪರವಾಗಿ ಸರ್ಕಾರವನ್ನು ಆಗ್ರಹಿಸುವಂತೆ ಕೋರಿ ಮನವಿ ಸಲ್ಲಿಸಲಾಯಿತು. ಜೊತೆಗೆ ಹಲವಾರು ಬೇಡಿಕೆಗಳನ್ನು ಸಹ ಸಲ್ಲಿಸಲಾಯಿತು. ಈ ದಿನ ಇಡೀ ರಾಜ್ಯವ್ಯಾಪಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಹಿತೆಗೆ ತಂದಿರುವ ನಿಯಮಾವಳಿ ವಾಪಸ್ ಮಾಡಬೇಕು ಅಂತೇಳಿ ಆಗ್ರಹಿಸಿ CITU ಸಂಯೋಜಿತ ಸಂಘಟನೆಗಳು, CITU ಜಿಲ್ಲಾ ಸಮಿತಿ ಆದಿಯಾಗಿ ಎಲ್ಲ ಸಂಘಟನೆಗಳು ಕಾರ್ಮಿಕ ಕೋಡ್ಗಳಿಗೆ ಏನು 4 ಕೋಡ್ಗಳು ಇವತ್ತು ಕೈಗಾರಿಕಾ ವಿವಾದ ಸಂಹಿತೆ, ಹಾಗೆಯೇ ಔದ್ಯೋಗಿಕ ಸಂಹಿತೆ, ಸಾಮಾಜಿಕ ಸುರಕ್ಷಾ ಸಂಹಿತೆ, ವೇತನ ಸಂಹಿತೆ, ಈ 4 ಸಮಿತಿನಲ್ಲಿ 29 ಕಾನೂನು ರದ್ದಾಗುತ್ತೆ ಅವೇನಾದರೂ ಜಾರಿಯಾದರೆ. ಅದು ಭಾಳ ಮುಖ್ಯವಾಗಿ ಸಂಘ ಕಟ್ಟುವ ಹಕ್ಕು, ಪ್ರಶ್ನೆ ಮಾಡುವ ಹಕ್ಕು, ಮುಷ್ಕರ ಮಾಡುವ ಹಕ್ಕು, ಸಾಮೂಹಿಕ ಚೌಕಾಸಿಯ ಹಕ್ಕು, ಮತ್ತು ಅವರಿಗೆ ಕನಿಷ್ಠ ವೇತನ ಪಡ್ಕೊಳ್ಳುವ ಹಕ್ಕು, ಸಾಮಾಜಿಕ ಸುರಕ್ಷೆ ಪಡ್ಕೊಳ್ಳುವ ಹಕ್ಕು, ಬೋನಸ್ಸು, ಭವಿಷ್ಯ ನಿಧಿ, ESI, ಹೀಗೆ ಎಲ್ಲ ರೀತಿಯ ಹಕ್ಕುಗಳನ್ನ ಕಿತ್ಕೋತಾ ಇದೆ. ಭಾಳ ಮುಖ್ಯವಾಗಿ ಎಲ್ಲ ಅಂದರೆ ಇವತ್ತು ಕೈಗಾರಿಕಾ ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಸ್ಕೀಮಲ್ಲಿ ಕೆಲಸ ಮಾಡೋರಿದ್ದಾರೆ, ಬಿಸಿ ಊಟ ಇದ್ದಾರೆ, ಪಂಚಾಯಿತಿಯವರಿದ್ದಾರೆ, ಬೀಡಿ ಕಾರ್ಮಿಕರಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಗಿಗ್ ವರ್ಕಲ್ಲಿ ಕೆಲಸ ಮಾಡೋರಿದ್ದಾರೆ. ಇಷ್ಟೆಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಸುರಕ್ಷೆಯನ್ನೇ ಖಾತ್ರಿಗೊಳಿಸದ ಒಂದು ಸಂಹಿತೆಗಳನ್ನ ಏನು ತಂದಿದ್ದಾರೆ ಅದು ರದ್ದಾಗಬೇಕು. ಅದಕ್ಕೆ ನಿಯಮಾವಳಿಯನ್ನು ತಂದಿರತಕ್ಕಂಥ ಸರ್ಕಾರ ತಕ್ಷಣ ವಾಪಸ್ ಪಡಿಬೇಕು. ಮತ್ತು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕನ್ನಡದಲ್ಲಿ ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ. ನಿಜವಾಗ್ಲೂ ಜನಪರ ಇರೋದಾದರೆ, ಕಾರ್ಮಿಕರ ಪರ ಇರೋದಾದರೆ, ದುಡಿಯೋ ಜನರ ಪರ ಇರೋದಾದರೆ ತಕ್ಷಣದಲ್ಲಿ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಈ ಕೂಡಲೇ ಲೇಬರ್ ಕೋಡ್ ರದ್ದಾಗಬೇಕು ಮತ್ತು ಹಳೆಯ ಕಾನೂನುಗಳು ಉಳಿಸಬೇಕು. ಆ ಮೂಲಕ ಕಾನೂನುಗಳನ್ನ ರಕ್ಷಣೆ ಮಾಡಬೇಕು, ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು ಅಂತೇಳಿ CITU ಆಗ್ರಹಿಸಿ ಇವತ್ತು ಎಲ್ಲ ಒಂದು ಏನು ತಿದ್ದುಪಡಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ನಾವು ಇವತ್ತು ಕಾರ್ಮಿಕ ಇಲಾಖೆಗೆ ನಾವು ಆಕ್ಷೇಪಣೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಸಂಘದಿಂದ ಮನವಿಗಳನ್ನ ಕೊಟ್ಟಿದ್ದೀವಿ. ಅವರಿವತ್ತು ಪಡ್ಕೊಂಡು ಇದಕ್ಕೆ ತಕ್ಷಣದಲ್ಲಿ ಆನ್ಸರ್ ಮಾಡಬೇಕು, ಸರ್ಕಾರ ಸ್ಪಂದಿಸಬೇಕು ಅಂತೇಳಿ CITU ಆಗ್ರಹ ಮಾಡುತ್ತೆ. ನೇತೃತ್ವವನ್ನು M. ಶಿವಕುಮಾರ್, ಮಹದೇವಮ್ಮ ಹಾಗೂ ಇನ್ನಿತರರು ವಹಿಸಿದರು.